ಚಿತ್ರದುರ್ಗದಲ್ಲಿ ಐವರ ಅಸ್ಥಿ ಪಂಜರ ಪತ್ತೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಐವರು ಎಕ್ಸ್ಕ್ಲೂಸಿವ್ ಫೋಟೋಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಐವರ ಎಕ್ಸ್ಕ್ಲೂಸಿವ್ ಫೋಟೋ ನಿಮ್ಮ ಮುಂದೆ. ಜಗನ್ನಾಥ ರೆಡ್ಡಿ, ಪ್ರೇಮಾರೆಡ್ಡಿ, ಕೃಷ್ಣ, ತ್ರಿವೇಣಿ, ನರೇಂದ್ರ, ಈ ಐವರ ನಿಗೂಢ ಸಾವಿನ ರಹಸ್ಯವಾದರೂ ಏನು ಅನ್ನೋ ಪ್ರಶ್ನೆ ಇದೀಗ ಕಾಡ್ತಾ ಇರೋದು. ಈ ಐವರದ್ದು ಏನು ಶವ ಪತ್ತೆ ಆಯ್ತಲ್ಲ, ಕೊಳೆತ ಸ್ಥಿತಿಯಲ್ಲಿ ಕೊಲೆ ಆಗಿರೋದಾ ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿರೋದಾ ಪ್ರಶ್ನೆ ಕಾಡ್ತಾ ಇದೆ. ಪೊಲೀಸರಿಗೆ ಒಂದು ರೀತಿಯಾಗಿ ಈ ಅಸ್ಥಿ ಪಂಜರದ ಕೇಸ್ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಫ್ಯಾಮಿಲಿ ಫೋಟೋ ಗಮನಿಸ್ತಾ ಇದ್ದೀರಿ. ಐವರ ಅಸ್ಥಿ ಪಂಜರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಐವರ ಎಕ್ಸ್ಕ್ಲೂಸಿವ್ ಫೋಟೋ. ಜಗನ್ನಾಥ ರೆಡ್ಡಿ, ಪ್ರೇಮಾರೆಡ್ಡಿ, ಕೃಷ್ಣ, ಅದಾದ್ಮೇಲೆ ತ್ರಿವೇಣಿ, ನರೇಂದ್ರ, ಈ ಐವರ ನಿಗೂಢ ಸಾವಿನ ರಹಸ್ಯ ಆದ್ರೂ ಏನು ಅನ್ನೋದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು, ಅದು ಕೂಡ ಪಾಳು ಬಿದ್ದ ಮನೆಯಲ್ಲಿ. ಹಲವು ದಿನಗಳು ಕಳೆದಿದೆ. ಈ 5 ಜನರು ಸಾವನ್ನಪ್ಪಿ ಹಲವು ದಿನಗಳೇ ಆಗಿದೆ. ಯಾಕೆಂತ ಹೇಳಿದ್ರೆ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದು ಆದರೆ ಪ್ರಾಥಮಿಕ ತನಿಖೆಯಲ್ಲಿ ಅದೇ ಗೊತ್ತಾಗ್ತಾ ಇದೆ. ಆ ಐವರದ್ದು ಕೊಲೆನ ಅಥವಾ ಆತ್ಮಹತ್ಯೆನ? ಆತ್ಮಹತ್ಯೆ ಆದ್ರೆ ಯಾವ ಕಾರಣಕ್ಕೆ, ಏನ್ ಕಷ್ಟ ಇತ್ತು ಅಂತದ್ದು, ಇದ್ರ ಹಿನ್ನೆಲೆಯನ್ನ ಪೊಲೀಸರು ಕೆದಕ್ತಾ ಇದ್ದಾರೆ. ಇನ್ನೊಂದು ಆಂಗಲ್ನಲ್ಲಿ ಇದು ಕೊಲೆನ ಅನ್ನೋ ಒಂದು ಸಂಶಯದೊಂದಿಗೆ ತನಿಖೆಯನ್ನ ಕೈಗೊಂಡಿದ್ದಾರೆ. ಈ ಫ್ಯಾಮಿಲಿ ಮೇಲೆ ಯಾರ ಮೇಲಾದ್ರೂ ದ್ವೇಷ ಇತ್ತಾ, ಜೊತೆಗೆ ಬೇರೆ ಏನಾದ್ರೂ ಸಮಸ್ಯೆಗಳಿತ್ತ, ಯಾರಾದ್ರೂ ಈ ಹಿಂದೆ ವಾರ್ನ್ ಮಾಡಿದ್ರ, ನಿಮ್ಮನ್ನು ಕೊಲೆ ಮಾಡ್ತೀವಿ ಅಂತ ಹೇಳಿ ಏನಾದ್ರೂ ವಾರ್ನ್ ಮಾಡಿದ್ರ, ಗೊತ್ತಿಲ್ಲ. ಎಲ್ಲ ಆಂಗಲ್ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಕೊಲೆ ಆಗಿದೆಯಾ ಅನ್ನುವಂತಹ ಅನುಮಾನದೊಂದಿಗೆ ಒಂದಷ್ಟು ತಂಡ ತನಿಖೆಯನ್ನ ಕೈಗೊಂಡಿದ್ರೆ, ಮತ್ತೊಂದು ಕಡೆ ಆತ್ಮಹತ್ಯೆ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇನ್ನೊಂದು ಆಂಗಲ್ನಲ್ಲಿ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಸದ್ಯ ಐವರ ಎಕ್ಸ್ಕ್ಲೂಸಿವ್ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಚಿತ್ರದುರ್ಗದ ಇದೇ ಮನೆಯಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಮತ್ತೊಂದು ವಿಂಡೋದಲ್ಲಿ ಇದೇ ಮನೆಯಲ್ಲಿ ಐವರ ಅಸ್ಥಿ ಪಂಜರ ಪತ್ತೆಯಾಯಿತು ಕೊಳೆತ ಸ್ಥಿತಿಯಲ್ಲಿ. ಇದು 2-3 ದಿನದ ಹಿಂದೆ ಆಗಿರೋ ಘಟನೆಯಲ್ಲ, ಮೋಸ್ಟ್ ಪ್ರಾಬಬ್ಲಿ ತುಂಬಾ ದಿನಗಳಾಗಿದೆ ಈ 5 ಜನ ಸಾವನ್ನಪ್ಪಿ. ಹೀಗಾಗಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಹಾಗಾದ್ರೆ ಮೇಲ್ನೋಟಕ್ಕೆ ಈ ಕ್ರೈಮ್ ಸೀನ್ ನೋಡೋದಾದ್ರೆ ಆತ್ಮಹತ್ಯೆನಾ ಕೊಲೆನಾ, 2 ಪ್ರಶ್ನೆ ಮೂಡುತ್ತೆ. ರಸ್ತೆ ಮಾಡ್ಬೇಕಾದ್ರೆ 3 ಅಡಿ ಹೈಟ್ ಮಾಡಿದ್ರು ಕಾರ್. ಇದಕ್ಕಿಂತ ನಾನು ಅವಾಗ ಹೇಳಿದೆ ಕಾರ್ ತೆಗಿಯಕ್ಕೆ ಬರೋದಿಲ್ಲ ಅಂದರೆ ಅಲ್ಲಿ ಯಾರು ಇದ್ದಿಲ್ಲ ಅಂತೇಳಿ ಅದು ಮಾಡ್ಕೊಂಡು ಹೋದ್ರು. ಅವರು ಕಾರ್ ಇತ್ತು, ಯಾರು ಬರಲಿಲ್ಲ. ಅವ್ರ ಪಡೆ ಅವ್ರು ರಸ್ತೆ ಮಾಡ್ಕೊಂಡು ಹೋದ್ರು, ಬೇಗ ರಸ್ತೆ ಮಾಡಿ ಹೋದ್ರು. CC ರೋಡ್ ಮಾಡ್ಬೇಕಾದ್ರೆ ಗೊತ್ತಾಗಿಲ್ಲ ಸರ್. ಅದು ಸ್ಮೆಲ್ ಅಂತೂ ನಾವು ಬಂದಿಲ್ಲ, ನಮಗೆ ಸ್ಮೆಲ್ ಬಂದಿಲ್ಲ. ಅಂದರೆ AC ಇರೋದ್ರಿಂದ ಏನಾದರೂ ಬಂದಿಲ್ವೋ ಗೊತ್ತಿಲ್ಲ. ಕರೆಂಟ್ ನಮಗೆ ಅಲ್ಲಿ 19ರಲ್ಲಿ ಬಂದಿದ್ದಾರೆ ಅಂತ ಹೇಳ್ತಾರೆ. 19ರಲ್ಲಿ ನಾವು ನೋಡಿಲ್ಲ. 19ರಲ್ಲಿ ಇಲ್ಲಿ ಓಡಾಡಿರೋ ನಾವು ನೋಡಿಲ್ಲ. 8-10 ವರ್ಷ ಆಯ್ತು ಅವ್ರು ನೋಡಿ, ಸದ್ಯಕ್ಕಂತೂ ನೋಡಿದ್ದಿಲ್ಲ. ಈಗ 5 ಇದೆ ಅಂತಂದಿರೋದು ನಮಗೂ ಆಶ್ಚರ್ಯ ಆಗ್ತಿದೆ. ಈಗ ನಮಗೆ ಒಂಥರ ಭಯ ಆಗಿದ್ದೀವಿ. ಯಾಕಂದರೆ ಇಷ್ಟು ದಿನ ನಮ್ಗೇನು ಇದ್ದಿಲ್ಲ, ಇಲ್ಲೇನೋ ಯಾರೂ ಇಲ್ಲ, ಊರಲ್ಲಿ ಇಲ್ಲ ಅಂದ್ಕೊಂಡಿದ್ವಿ. ಈಗೆಲ್ಲ ಇಲ್ಲರಲ್ಲೇ ಸೂಸೈಡ್ ಮಾಡ್ಕೊಂಡಿದ್ದಾರೋ ಏನಾಗಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಭಯ